ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ಗೆ ಯಾವಾಗಲೂ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ತುಂಬ ಚೆನ್ನಾಗಿರುತ್ತೆ. ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಪೂರ್ತಿ ನೋಡಿದ್ರೆ ಮಾತ್ರ ನಮ್ಮ ಟಾಪಿಕ್ಕು, ನಮ್ಮ ಕಾನ್ಸೆಪ್ಟು ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದು. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, KSRTC ಉದ್ಯೋಗಗಳ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಎಲ್ಲರೂ ಆರಾಮಾಗಿ ಕೇಳಿಸ್ಕೊತ ಹೋಗಿ. ಮೊದಲನೇದಾಗಿ, ನಮ್ಮ ಅಭ್ಯರ್ಥಿಗಳು ಕಾಯ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, 545 ಪೋಸ್ಟ್ KSRTC ಸರ್ ಏನಾಯಿತು ಸರ್ 545 ಪೋಸ್ಟು ಆವಾಗಲೇ ಆಗುತ್ತೆ ಅಂತ ಹೇಳಿದ್ರೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಫೋನ್ ಮಾಡಿ. ಸ್ನೇಹಿತರೆ, 545 ಪೋಸ್ಟ್ಗೆ ನಾವು ಮತ್ತೊಮ್ಮೆ ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಹೋಗಿ ಭೇಟಿ ಮಾಡಲೇಬೇಕು. ಏಕೆ ಅಂತ ಹೇಳಿದ್ರೆ, ಅವರು ಈ ಸೆಷನ್ಸ್ ಮುಗಿಲಿ ಖಂಡಿತ ನಿಮಗೆಲ್ಲ ಮಾಡಿಕೊಡ್ತೀನಿ ಅಂತ ತುಂಬ ಭರವಸೆ ಕೊಟ್ಟಿದ್ರು. ಆದರೆ ಇದುವರೆಗೂ ಯಾವುದೇ ರೀತಿಯಲ್ಲೂ ಕೂಡ ಫೈಲು ಎಲ್ಲಿತ್ತು ಅಲ್ಲೇ ಇದೆ, ಯಾವುದೇ ರೀತಿಯಲ್ಲೂ ಮೂವ್ ಆಗಿಲ್ಲ. ಈ ತಿಂಗಳು ಆಯ್ತದಂಗೆ ಅಂದರೆ ಮಾರ್ಚ್ ತಿಂಗಳು ಆಯ್ತದಂಗೆ ನಿಮಗೆಲ್ಲ ಮಾಡಿಸ್ಕೊಡ್ತೀನಿ ಅಂತ ರಾಮಲಿಂಗ ರೆಡ್ಡಿ ಸಾಹೇಬರು ಹೇಳಿದರು ನಾವೆಲ್ಲ ಅವ್ರ ಆಫೀಸ್ ಹತ್ರ ಹೋದಾಗ. ಆದರೆ ಇದುವರೆಗೂ ಯಾವುದೇ ರೀತಿಯಲ್ಲೂ ಕೂಡ ಬೆಳವಣಿಗೆ ಕಂಡು ಬಂದಿಲ್ಲ. ಇದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳು ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನೀವೆಲ್ಲರೂ ಕೂಡ ಸಹಕರಿಸಬೇಕು. ಖಂಡಿತವಾಗ್ಲೂ ಮುಂದೊಂದು ದಿನ ಡೇಟ ಹೇಳ್ತೀವಿ, ಎಲ್ಲರೂ ಕೂಡ ಬರಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅರ್ಥಾಯ್ತಾ? ಆಲ್ರೆಡಿ ಅವ್ರು ಹೇಳಿದರು ಈ ತಿಂಗಳು ಮುಗಿಲಿ, ಮಾಡಿಸ್ಕೊಡ್ತೀನಿ, ಸೆಷನ್ಸ್ ಮುಗಿಲಿ, ಅದು ಮುಗಿಲಿ ಅಂತ ಹೇಳಿದರು. ಏನು ಬೆಳವಣಿಗೆನೇ ಆಗಿಲ್ಲ. ಏನು ಮಾಡೋದು? ನಾವು ಅಭ್ಯರ್ಥಿಗಳಿಗೆ, ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಕೂಡ ಒಂದೊಂದು ದಿನನೂ ಕಳೆಯೋದು ಯಮಗಂಡ ಕಾಲ ಕಳೆದಂಗೆ ಆಗ್ಬಿಟ್ಟಿದೆ, ಒಂದು ಯುಗ ಕಳೆದಂಗೆ ಆಗ್ಬಿಟ್ಟಿದೆ. ಯಾರಿಗೂ ಕೂಡ ಕೆಲಸ ಮಾಡೋಕ್ಕೆ ಮೂಡಿಲ್ಲ. ತುಂಬ ಅಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಕಷ್ಟಪಡ್ತವ್ರೆ. ಮಾನಸಿಕವಾಗಿ ಒತ್ತಡಕ್ಕೆ ಸಿಲ್ಕವ್ರೆ. ತುಂಬ ಹಿಂಸಾತ್ಮಕವಾಗಿ ಬದುಕ್ತವ್ರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಹಿಂಸಾತ್ಮಕವಾಗಿ ಬದುಕ್ತಾ ಇದ್ದಾರೆ. 545 ಪೋಸ್ಟ್ಗೆ ಅರ್ಧ ಮಾರ್ಕ್ಸ್, 1 ಮಾರ್ಕ್ಸ್, 2 ಮಾರ್ಕ್ಸ್ ಯಾರಿದ್ದೀರಾ ಅವರೆಲ್ಲ ತುಂಬ ಹಿಂಸಾತ್ಮಕವಾಗಿ ಬದುಕ್ತಾ ಇದ್ದಾರೆ. ಅದೆಲ್ಲ ಆ ದೇವರೊಬ್ಬನಿಗೆ ಗೊತ್ತು. ಹಾಗಾಗಿ ಈ ಒಂದು ವಿಚಾರವಾಗಿ ನಮ್ಮ ಸಾರಿಗೆ ಇಲಾಖೆ ಹೆಡ್ ಆಫೀಸನ್ನು ಕೂಡ ಪರಿಗಣನೆ ಮಾಡಬೇಕು. ಈ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು. ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗನೆ 545 ಪೋಸ್ಟ್ನ ಮರು ನೇಮಕಾತಿ ಮಾಡ್ಕೋಬೇಕು. ಏನು ಉಳಿಕೆ ಪೋಸ್ಟ್ ಇದೆಯೋ ಅದನ್ನು ಆದಷ್ಟು ಬೇಗ ನೇಮಕಾತಿ ಆಗಬೇಕು ಅನ್ನೋದೇ ನಮ್ಮ ಅಭ್ಯರ್ಥಿಗಳ ಒಂದು ಕೋರಿಕೆ, ಮನವಿ. ಏಕೆ ಅಂತ ಹೇಳಿದ್ರೆ, ಸಾಹೇಬರು ಮಾರ್ಚ್ ತಿಂಗಳಲ್ಲೇ ಸೆಷನ್ಸ್ ಮುಗಿಲಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಇಲ್ಲಿ ತನಕ ಯಾವುದೇ ರೀತಿಯಲ್ಲೂ ಕೂಡ ಬೆಳವಣಿಗೆ ಇಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಅವ್ರನ್ನ ಮನವಿ ಕೊಡೋದ್ರ ಮುಖಾಂತರ ಎಲ್ಲರೂ ಕೂಡ ನಾವು ಒಂದು ಡೇಟ್ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ. ಎಲ್ಲರೂ ಕೂಡ ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಭೇಟಿ ಆಗಲೇಬೇಕು ಸ್ನೇಹಿತರೆ. ಅರ್ಥದ ಇಲ್ಲಾಂದರೆ ಇದೇ ಥರ ತುಂಬ ಪೋಸ್ಟ್ಪಾನ್ ಆಗ್ತಾ ಹೋಗ್ತಾ ಇರ್ತದೆ. ನಾವು ಸುಮ್ಮನೆ ಅಲ್ದಾಡಿ ಸುತ್ತಿ ಸಾಕಾಗಬೇಕಾಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಇದು 545 ಪೋಸ್ಟು. ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲರೂ ಸೇರೋಣ, ನೋಡೋಣ. ಸ್ವಲ್ಪ ದಿನದಲ್ಲಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಖಂಡಿತ ಎಲ್ಲರೂ ಕೂಡ ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಬರಲೇಬೇಕು. ಆದಷ್ಟು ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬರಲೇಬೇಕು ಸ್ನೇಹಿತರೆ. ಅರ್ಥ ಆಯ್ತಾ? ಆಮೇಲೆ ಹೊಸ್ದಾಗಿ ಕಾಲ್ಫಾರ್ಮ್ ಮಾಡ್ತಾರಾ ಸರ್ ಅನ್ನೋದು ಎಲ್ಲರದ್ದು ಪ್ರಶ್ನೆ. ಹೊಸ್ದಾಗಿ ಕಾಲ್ಫಾರ್ಮ್ ಮಾಡ್ತಾರಾ? ಏನಾಗ್ಬೋದು ಸರ್ ಹೊಸ್ದಾಗಿ ಕಾಲ್ಫಾರ್ಮ್ ಮಾಡ್ತಾರಾ ಅಂತ? ಈಗ ನೋಡಿ, 56,000 ಚಿಲ್ಲರೆ ಏನು ನಾವು ಸರ್ಕಾರಿ ನೇಮಕಾತಿ ಮಾಡ್ಕೋತೀವಿ ಅಂತ ಏನು ಭರವಸೆ ಕೊಟ್ಟಿದೆ, ಅದು ಒಳ ಮೀಸಲಾತಿ ಇತ್ಯರ್ಥ ಆಗಬೇಕು ಅಥವಾ ಕೋರ್ಟಿಂದ ಏನಾದ್ರು ಆದೇಶ ಬರಬೇಕು. ಈಗ ಏಪ್ರಿಲ್ 9ನೇ ತಾರೀಕು ತನಕ ಈಗ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ಅಲ್ಲಿ ತನಕ ಯಾವುದೇ ರೀತಿಯಲ್ಲೂ ಕೂಡ ಕಾಲಾಗಲ್ಲ. ತದನಂತರ ಅವರು ಒಳ ಮೀಸಲಾತಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಥವಾ ಅದಕ್ಕೆ ಏನು ಇತ್ಯರ್ಥ ತಗೊಂಡು ಅದನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಲಿ, ಒಳ ಮೀಸಲಾತಿದು ಫೈನಲ್ ಆಗೋ ತನಕ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರಿ ಹುದ್ದೆ ಕಾಲಾಗಲ್ಲ, ಯಾವ ಪೋಸ್ಟ್ ಕೂಡ ಕಾಲಾಗಲ್ಲ. ಒಳ ಮೀಸಲಾತಿ ಇತ್ಯರ್ಥ ಆಗಲೇಬೇಕು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಲ್ಲ ಮಾಡ್ತೀವಿ, ಇಲ್ಲ ಮಾಡಲ್ಲ ಅಂತ ಹೇಳಬೇಕು. ಅರ್ಥ ಆಯ್ತಾ? ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಇಲ್ಲ ಮಾಡಲ್ಲ, ಇಲ್ಲ ಮಾಡ್ತೀವಿ ಅಂತ ಅದು ಸರ್ಕಾರದಿಂದ ಒಂದು ಆದೇಶ ಬಂದರೆ ಮಾತ್ರ ಸರ್ಕಾರಿ ಹುದ್ದೆಗಳನ್ನ ತುಂಬಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇದೇ ಥರ ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಅದು ಏನು ಇತ್ಯರ್ಥ ಆಗೋ ತನಕನೂ ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಯಾವುದೇ ರೀತಿಯಲ್ಲೂ ಕಾಲಾಗಲ್ಲ, ನಿಮಗಿದು ತಿಳಿದಿರಲಿ.
ಕೆಲವ್ರಿಗೆ ಒಳ ಮೀಸಲಾತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದನ್ನು ಕ್ಲಿಯರಿಟಿಯಾಗಿ ನಿಮಗೆಲ್ಲ ತಿಳಿಸ್ಬಿಡ್ತೀನಿ ನೋಡಿ. ಇವಾಗ SC ಸಮುದಾಯಕ್ಕೆ 15% ಇದೆ ಅಲ್ವಾ, SC ಸಮುದಾಯಕ್ಕೆ 15% ಇದೆ. ಅಂದರೆ ನಿಮಗೆ 15% ಅಂತ ಹೇಳಿದ್ರೆ 100ಕ್ಕೆ 15. ಈಗ 100 ಪೋಸ್ಟ್ ಏನಾದರೂ ಕಾಲ್ ಮಾಡಿದ್ರೆ 15 ಪೋಸ್ಟ್ನ BJP ಸರ್ಕಾರ 17 ಮಾಡಿತ್ತು. ಇವಾಗ ಕೋರ್ಟು ಅದನ್ನು 50%ಗಿಂತ ಜಾಸ್ತಿ 50%ಗಿಂತ ಜಾಸ್ತಿ ರಿಸರ್ವೇಷನ್ ಹೋಗಂಗಿಲ್ಲ ಅಂತೇಳಿ ಹಳೆಯ ಪದ್ಧತಿ ಏನಿತ್ತು 15% ಅದನ್ನು ನೇಮಕಾತಿ ಮಾಡಿ ಅಂತ ಹೇಳಿದೆ. ಇವಾಗ ಏನು SC ಸಮುದಾಯಕ್ಕೆ 15% ಇದೆ, SC ಸಮುದಾಯಕ್ಕೆ ಬರೋದು ವಲಯ, ಮಾದಿಗ, ಕೊರಮ, ಕೊಚ್ಚ, ಬೋವಿ, ಲಂಬಾಣಿ ಈ ಥರ 101 ಸಮುದಾಯಗಳು, ಉಪ ಸಮುದಾಯಗಳು 101 ಜಾತಿ SC ಸಮುದಾಯಕ್ಕೆ ಬರ್ತವೆ. ಈ ಟೋಟಲ್ಲು ಈ ಎಲ್ಲ SC ಸಮುದಾಯನ ಒಟ್ಟುಗೂಡಿ ಅವ್ರಿಗೆಲ್ಲ ಟೋಟಲ್ ಸಿಗ್ತದೆ ಎಷ್ಟು, 100 ಪೋಸ್ಟಿಗೆ 15 ಪೋಸ್ಟ್ ಮಾತ್ರ. 100ಕ್ಕೆ 15 ಪೋಸ್ಟ್ SC ಸಮುದಾಯಕ್ಕೆ ಏನು ಮೀಸಲಿಡಬೇಕೋ ಕೊಡ್ತಾಯಿದ್ರು. ಆ SC ಸಮುದಾಯದಲ್ಲಿ ಮಾದಿಗ ಸಮುದಾಯ ನಮಗೆ ಇಷ್ಟು % ಕೊಡಿ, ನಮ್ಮ ಪಾಲು ನಮಗೆ ಕೊಡಿ. ನಾವು ಎಲ್ಲರೂ ಟೋಟಲಾಗಿ ನಾವು ಸಾಮಾಜಿಕವಾಗಿ SC ಸಮುದಾಯದಲ್ಲೇ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತುಂಬ ಹಿಂದುಳಿದ್ರಿಂದ ನಮಗೆ 15%ಅಲ್ಲಿ ಫೈಟ್ ಮಾಡಿ ತಗೊಳಕ್ಕಾಗ್ತಾಯಿಲ್ಲ. 15 ಪೋಸ್ಟಲ್ಲಿ ನಮಗೆ ಫೈಟ್ ಮಾಡಿ ತಗೊಳಕ್ಕಾಗ್ತಾಯಿಲ್ಲ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತುಂಬ ತೀರಾ ಹಿಂದುಳಿದಿದ್ದೀವಿ. ಹಾಗಾಗಿ ನಮ್ಮ ಪಾಲು ನಮಗೆ ಕೊಡಿ. ಆ 15ರಲ್ಲಿ ನಮ್ಮ 6% ಅವ್ರನ್ನ ಕೇಳ್ತಾ ಇದ್ದಾರೆ ಅವರು ಮಾದಿಗ ಸಮುದಾಯದವರು. ಅರ್ಥ ಆಯ್ತಾ? ಇದೇ ಒಳ ಮೀಸಲಾತಿ. 15ರಲ್ಲಿ ಅವ್ರಿಗೆ ಫೈಟ್ ಮಾಡೋಕ್ಕಾಗ್ತಾಯಿಲ್ಲ, 6%ನ ಅದನ್ನು ಕೊಡಿ ಅಂತ ಕೇಳ್ತವ್ರೆ. ಇದೇ ಸಮಸ್ಯೆ. ಇದನ್ನು ವಿರೋಧ ಯಾರು ಕೂಡ ಮಾಡ್ತಾಯಿಲ್ಲ. ಆದರೆ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ರೋಸ್ಟರ್ ಸಮಸ್ಯೆಯಲ್ಲಿ ರೋಸ್ಟರು ಏನಾದ್ರು 1-2 ಪೋಸ್ಟ್ ಕಾಲ ಇದ್ದಾಗ ನೋಡಿ, 15 ಪೋಸ್ಟ್ ಕಾಲ ಆದರೆ ಸಮಸ್ಯೆ ಬರಲ್ಲ. ಆದರೆ 1 ಪೋಸ್ಟ್, ಈಗ ಯೂನಿವರ್ಸಿಟಿಗಳೆಲ್ಲ SCಗೆ 1 ಪೋಸ್ಟ್ ಬರ್ತದೆ, ಪ್ರೊಫೆಷನಲ್ ಅಸಿಸ್ಟೆಂಟ್ ಪ್ರೊಫೆಷನಲ್ ಪೋಸ್ಟ್ಗಳು. ಆ ಪೋಸ್ಟ್ಗೆ ಯಾವುದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ ಅದನ್ನು ಎ ಗ್ರೂಪ್ ಮಾಡಿ ಅವ್ರಿಗೆ ಮಾತ್ರ ಕೊಡ್ತಾರೆ ಅನ್ನೋದು ಒಂದು ರೋಸ್ಟರ್ ಸಮಸ್ಯೆ ಇರೋದ್ರಿಂದ ಈ ಒಂದು ಒಳ ಮೀಸಲಾತಿದು ತುಂಬ ಗೊಂದಲ ಇದೆ. ಇದನ್ನು ಸರಿ ಮಾಡಬೇಕು ಅಂತಲೇ ಈ ಒಂದು ಎಲ್ಲ ಸಮುದಾಯಗಳು ಕೂಡ ಹೋರಾಟ ಮಾಡ್ತಿರೋದು. ಯಾರು ಕೂಡ ಇದು ಒಳ ಮೀಸಲಾತಿ ಬೇಡ ಅಂತ ಯಾವ ಸಮುದಾಯನೂ ಕೂಡ ಹೇಳ್ತಿಲ್ಲ. ಆದರೆ ರೋಸ್ಟರ್ ಬಿಂದು ಸರಿಯಾಗಿಲ್ಲ. ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಪ್ರತಿಯೊಂದು ಹುದ್ದೆನೂ ಅನ್ನೋದೇ ಈ ಬೇರೆ ಸಮುದಾಯಗಳ ಒಂದು ಒತ್ತಡ, ವಿರೋಧ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. KSRTC ಮುಂದಿನ ದಿನಗಳಲ್ಲಿ ಕಾಲಾಗುತ್ತೆ. KSRTCನೇ ಆಗ್ಬೋದು, NWAನೇ ಆಗ್ಬೋದು, ಅಥವಾ ಕಲ್ಯಾಣ ಕರ್ನಾಟಕನೇ ಆಗ್ಬೋದು, ಅಥವಾ BMTCನೇ ಆಗ್ಬೋದು. ಯಾವುದು ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಾರೆ ಈ ಒಂದು 4 ವಿಭಾಗದಲ್ಲಿ, ಸಾರಿಗೆ ನಿಗಮದ 4 ವಿಭಾಗದಲ್ಲಿ ಯಾವುದಾದ್ರು ಒಂದು ವಿಭಾಗದಲ್ಲಿ ಖಂಡಿತ ನಿಮಗೆಲ್ಲ ಡ್ರೈವರ್ ಪೋಸ್ಟ್ ಆಗ್ಬೋದು, ಕಂಡಕ್ಟರ್ ಪೋಸ್ಟ್ ಆಗ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟು, ಸೆಕ್ಯೂರಿಟಿ ಗಾರ್ಡು ಅಥವಾ ಬೇರೆ ಹುದ್ದೆಗಳೆಲ್ಲ ಕಾಲಾಗ್ಬೋದು. ಎಲ್ಲರೂ ಕೂಡ ರೆಡಿಯಾಗಿರಿ. ಸದ್ಯದಲ್ಲೇ ಒಟ್ಟಲ್ಲಿ ಇದೊಂದು ಇತ್ಯರ್ಥ ಮಾಡಿ ಏಪ್ರಿಲ್ 9ನೇ ತಾರೀಕು ನಂತರ ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು, ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ ಇನ್ನೂ ಇದು ಸರ್ಕಾರದವರು. ಅದನ್ನು ಅನೌನ್ಸ್ ಮಾಡಿ ಅದನ್ನು ಇತ್ಯರ್ಥ ಮಾಡಿ ಖಂಡಿತ ನಿಮ್ಮ ಮುಂದಿನ ದಿನಗಳಲ್ಲಿ ಸರ್ಕಾರಿ ಹುದ್ದೆಗಳು ಕಾಲಾಗುತ್ತೆ. ಎಲ್ಲರೂ ಕೂಡ ರೆಡಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಇಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಕರ್ನಾಟಕ, ಜೈ KSRTC.